ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ನಿರಂತರವಾಗಿ ಮಳೆ ಆಗ್ತಾ ಇದೆ. ಇಂದು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಲಾಗಿದೆ. ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ಘೋಷಣೆಯಾಗಿದೆ ಮುಂಜಾಗ್ರತಾ ಕ್ರಮವಾಗಿ. ಹಾಗೆ ಈ ಮೀನುಗಾರರು ಈ ಸಂದರ್ಭದಲ್ಲಿ ರಿಸ್ಕ್ ತಗೊಂಡು ಹೊಟ್ಟೆಪಾಡಿಗೋಸ್ಕರ ಸಮುದ್ರಕ್ಕೆ ಆಳ ಸಮುದ್ರದ ಮೀನುಗಾರಿಕೆಗೆ ಇಳಿಯೋ ಸಾಧ್ಯತೆ ಎಲ್ಲ ಇರುತ್ತೆ. ಬಟ್ ದಯವಿಟ್ಟು ಇಳಿಬೇಡಿ, ಕಡಲು ಪ್ರಕ್ಷುಬ್ಧಗೊಂಡಿದೆ, ಸಮುದ್ರ ರಫ್ ಆಗಿದೆ ಅಂತ ಹೇಳಿ ಮುಂಜಾಗ್ರತಾ ಕ್ರಮಗಳನ್ನು ಅಲ್ಲಿ ಕೈಗೊಳ್ಳಲಾಗ್ತಾ ಇದೆ. ಆದರೂ ಕೆಲವರೆಲ್ಲ ಕಣ್ತಪ್ಪಿಸಿ ಮೀನುಗಾರಿಕೆ ಮಾಡೋದಕ್ಕೆ ಮುಂದಾಗಿ ಜೀವಕ್ಕೆ ರಿಸ್ಕ್ ತೆಗೆದುಕೊಳ್ಳುವಂತಹ ಅಂಶಗಳು ಪ್ರತಿ ವರ್ಷ ನಾವು ನೋಡ್ತಾನೆ ಇರ್ತೀವಿ. ಸೊ ದಕ್ಷಿಣ ಕನ್ನಡ ಹಾಗೂ ಕರಾವಳಿ ಕರ್ನಾಟಕ, ದಕ್ಷಿಣ ಕನ್ನಡ ಉಡುಪಿ ಇರ್ಬೋದು, ಉತ್ತರ ಕನ್ನಡ ಇರ್ಬೋದು, ಇಲ್ಲೆಲ್ಲ ವ್ಯಾಪಕವಾಗಿ ಮಳೆ ಆಗಿದೆ. ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಆಗುವಂತಹ, ರೈನ್ಫಾಲ್ ರಿಸೀವ್ ಮಾಡುವಂತಹ ಜಿಲ್ಲೆಗಳ ಪೈಕಿ ಈ ಮೂರು ಕೂಡ ಯಾವಾಗಲೂ ಟಾಲಲ್ಲಿ ನಿಂತ್ಕೊಳ್ಳುತ್ತೆ. ಸೊ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಸುತ್ತಮುತ್ತ ಇರುವಂತಹ ಜೀವ ನದಿಗಳಲ್ಲೂ ಕೂಡ ಜೀವ ಕಳೆ ಇದೆ, ಕಡಲು ಪ್ರಕ್ಷುಬ್ಧಗೊಂಡಿದೆ, ಕೆಲವು ಕಡೆ ಕಡಲ್ ಕೊರೆತದ ಆತಂಕ ಕೂಡ ಇದೆ. ಇನ್ನೊಂದು ಕಡೆಗೆ ನೋಡ್ತಾ ಇದ್ದ ಹಾಗೆ ರಸ್ತೆ ಕುಸಿಯೋದು, ಗುಡ್ಡ ಜರಿತಾ ಇರೋದು, ಇದೆಲ್ಲವೂ ಕೂಡ ಕಂಡು ಬರ್ತಾ ಇದೆ. ಮಳೆ ಸಾಕಷ್ಟು ರಾಧಾಂತವನ್ನ ಆರಂಭಿಕ ಹಂತದಲ್ಲೇ ಸೃಷ್ಟಿ ಮಾಡ್ತಾ ಇರೋದು ಕೂಡ ನೋಡ್ತಾ ಇದೀವಿ ನಾವು. ಓಕೆ, ಅದರ ಭೋರ್ಗರೆತ ಏನಾದರೂ ಕೇಳೋದಾಗಿದ್ರೆ ಗೊತ್ತಾಗ್ತಾ ಇತ್ತು ನಮಗೂ ಕೂಡ. ನದಿಯ ಸಮುದ್ರದ ಭೋರ್ಗರೆತ ಯಾವ ರೀತಿ ಇದೆ, ಪ್ರವಾಹದ ಆ ಜನರ ನೋವಿನ ನುಡಿಗಳು ಹೇಗೆ ಅಂತನ್ಬಿಟ್ಟು. ಬಟ್ ಒಟ್ಟಾರೆ ಒಂದು ರೀತಿಯಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ಸಮುದ್ರ ತೀರ ಪ್ರದೇಶದಲ್ಲಿ ಈ ರೀತಿ ಆಗಿದೆ.